ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ಕೋಲಿ ಕಬ್ಬಲಿಗ ಸಮಾಜದ ಬೃಹತ್ ಪ್ರತಿಭಟನೆ. ಆರೋಪಿಗಳಿಗಾಗಿ ಉಗ್ರ ಶಿಕ್ಷೆ, ಗಾಯಾಳುವಿಗೆ ಪರಿಹಾರಕ್ಕೆ ಒತ್ತಾಯ. ಕೋಲಿ ಕಬ್ಬಲಿಗ ಸಮಾಜದ ಮೇಲೆ ದೌರ್ಜನ್ಯ ನಿಲ್ಲಲಿ, ಸಮಾಜದ ಆಗ್ರಹ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿ ಆಟೋ ಚಾಲಕರಾಗಿರುವ ದತ್ತು ಬಜ್ಜಿ ಅವರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಕಾರ್ಯಕರ್ತರು ಶುಕ್ರವಾರ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಬಳಿಕ ಸಾಂಕೇತಿಕ ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹಲ್ಲೆ ಪ್ರಕರಣದ ಆರೋಪಿಗಳನ್ನು ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ನಾವು ಸ್ವಾಭಿಮಾನದಿಂದ ಬದುಕೀವಿ, ಆದರೂ ಕೂಡ ಅಲ್ಲಿ ನೇರ ನಮ್ಮ ಹುಡುಗರ ಮೇಲೆ ಆಗಾಗ ಈ ಹಲ್ಲೆಗಳು ನಡೀತಾನೆ ಇವೆ. ಅದ್ರ ಬಗ್ಗೆ ಅಷ್ಟೇ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಿಷ್ಕ್ರಿಯ ಆಗ್ಯಾರ. ಆಗಾಗ ನಾವು ಹೋಗಿ ನಮ್ಮ ಪೊಲೀಸ್ ಸ್ಟೇಷನ್ದವ್ರು ಎಲ್ಲರಿಗೆ ಹೇಳಿದ್ರು ಕೂಡ ಅವರು ಅದನ್ನ ನಗಣ್ಯ ಮಾಡಿ ನಮ್ಮದು ಕೇರ್ ಮಾಡಲಾರ್ದೆ ನಿಮ್ಮ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಹೇಳಿ ಹೆದರ್ಸ್ತಾರೆ. ಅದಕ್ಕಾಗಿ ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿರುವಂಥ ನಾಯಕರು ನಮ್ಮ ಬೆನ್ನೆಲುಬಿಗೆ ನಿಂತಿದ್ದಾರೆ. ವಿಠ್ಠಲ ಹೇರೋರು ಹುಟ್ಟಿರೋದು ನೆಲದಲ್ಲೇ ನಮಗೆ ಎಣಿಸಿ ಹೇಳಿ ಬಂದು ಹೊಡಿತಾರ. ಗಾಂಧೀಜಿಯವ್ರು ಹೇಳ್ತಿದ್ರು, ಒಂದು ಕೆನ್ನೆಗೆ ಹೊಡೆದ್ರ ಇನ್ನೊಂದು ಕೆನ್ನೆ ತೋರಿಸ್ರಪ್ಪ, ಇನ್ನೊಂದು ಹೊಡಿ ಅಂತೇಳಿ. ಅದು ಕಾಲ ಬದಲಿ ಆಗ್ಯದ. ನಾವು ಇನ್ನೊಂದು ಕೆನ್ನೆ ಹೊಡಿಬೇಕಾಗಿರೋದು ನಮ್ಮ ಕೆನ್ನೆಗೆಲ್ಲ, ಎದುರಿನವ್ರ ಕೆನ್ನೆಗೆ. ಈಗ ಹೊಡೆದವ್ರಿಗೆ ನಾವು ಹೊಡೆದೇ ಕೇಳಬೇಕಂತ ನಾವು ಪ್ರತಿಜ್ಞೆ ಮಾಡಿವಿ. ಎಷ್ಟು ದಿನ ಹೊಡೆಸ್ಕೊಳ್ಳೋಣ ನಾವೆಲ್ಲ, ನಾವು ಎಷ್ಟು ದಿನ ಅಲ್ಲೇ ಮಾಡ್ಕೊಳ್ಳೋಗಮ್ಮ. ನಾವು ಏನೇ ಮಾಡ್ತೀವಂದ್ರೆ ಹೆದರ್ಸ್ತಾರೆ ನಮಗೆಲ್ಲ. ಅದಕ್ಕೆ ನಾವೇನು ಕೈ ಬಳಿ ತೊಟ್ಟಿಲ್ಲ. ನಾವೆಲ್ಲರೂ ಒಂದೇ ರಕ್ತ ಕುದಿಲಿಕ್ಕೆ ನಮ್ಗೆ ನಮ್ಮ ಹುಡುಗನ ಮೇಲೆ ಮಾಡಿರೋ ಹಲ್ಲೆ ನೋಡಿ ನಮ್ಗ ಕಣ್ಣ ನೀರು ಹೋಗ್ಲಿಕ್ಕತ್ತವ. ಆಗಾಗ ಇವು ಘಟನೆಗಳಿಗೆ ಕುಮ್ಮಕ್ ಕೊಡುವಂತ ಒಂದು ಶಕ್ತಿ ಗಾಣಗಾಪುರದಾಗದ. ನೀವೆಲ್ಲ ಇದು ಇಲ್ಲಿಗೆ ಬಿಡ್ಲಾರ್ದಂಗೆ ಗಾಣಗಾಪುರಕ್ಕೊಂದ್ಸಲ ನಮ್ಮೆಲ್ಲ ಸಮಾಜದವ್ರು ಬಂದು ವಿಸಿಟ್ ಮಾಡಬೇಕು. ಅಲ್ಲಿ ಗಾಂಜಾ ಮಾರಕತ್ತಾರ, ಅಲ್ಲಿ ಮೆಡಿಕಲ್ದಾಗೆಲ್ಲ ನಶೆ ಗೋಳಿಗೆಗಳು ಮಾರ್ತಾರ. ಆಮೇಲೆ ಎಲ್ಲಿ ಬೇಕಲ್ಲಿ ಇಸ್ಪೀಟ್ ಅಡ್ಡಗಳು ನಡೆಸ್ತಿರ್ತಾರ. ಏನ್ ಹೇಳಕತ್ತಾರಪ್ಪ ಅಂತಂದ್ರ, ನಿಮ್ಗೆ ಯಾಕ್ರಿ ನೀವು ರಿಟೈರ್ಮೆಂಟ್ ಆಗಿರಿ ಆರಾಮಿರಿ ಅಂತಿರ್ತಾರ. ನಾವು ರಿಟೈರ್ಮೆಂಟ್ ಆಗಿ ಸಾಯ್ಲಿಕ್ಕೆ ಸೇತಿರ್ತೀವಿ. ನಮ್ಗೆ 64 ವರ್ಷವ. ಈಗ ನಾವು ಎಲ್ಲಿದ್ರು ಅಷ್ಟೇ ಅದ. ಅದಕ್ಕೆ ನಮ್ಗೆ ಯಾರು ಹೆದರ್ಸಿದ್ರೋ ಅದ್ರ ಅವಶ್ಯಕತೆ ಇಲ್ಲ. ನಮ್ಮ ಹುಡುಗನಿಗೆ ಸರಿಯಾದ ಒಂದು ಪರಿಹಾರ ಸಿಗಬೇಕು. ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರ ಆಗಬೇಕು. ಮೇಲೆ ನಮ್ಮ ಸಮಾಜದ ಮೇಲೆ ಹಲ್ಲೆ ಆಗ್ಲಿಕ್ಕತ್ತದ. ಇವು 100 ಮಾತಾಡ್ತಿರ್ತೀವಿ ನಾವು ರಾಜಕೀಯ, ಅದು ನಮ್ಗೆ ಹೊಟ್ಟೆ ತುಂಬಿಸಲ್ಲ. ಅವ್ರವ್ರ ಪಾಡಿಗೆ ಅವ್ರು ಏನ್ ಮಾತಾಡಿದ್ರು ಕೂಡ ನಮ್ಮ ಸಮಾಜದ ಮೇಲೆ ಹಲ್ಲೆ ಆಗೋದ್ರ ಬಗ್ಗೆ ಅಷ್ಟು ಮಾತಾಡಿ ಅದ್ರ ಬಗ್ಗೆ ಸ್ಪಿರಿಟ್ ತುಂಬಬೇಕೇ ವಿನ ಉಳಿದಿವೆಲ್ಲ ಕತೆ ಹೇಳ್ಕೊತ ಕೂತಾರ. ಅದ್ರ ಬಲ್ಯಕ್ಕೆ ಅಷ್ಟು ಇಲ್ಲ. ನಾವ್ ಇನ್ನ ಯಾವೊಂದು ಜಾಗೃತ ಆಗೋದು, ನಾವ್ ಎಂದು ಹುಷಾರಾಗೋದು, ನಾವ್ ಎಂದು ಇನ್ನು ಮಂದಿ ಬೆಲ್ಯಕ್ಕೆ ಬಿಕ್ಕಿ ಬೆಳ್ಕೊತ ಎಷ್ಟು ದಿನ ಹೋಗೋನು, ನಾವ್ ಯಾರು ಕಾಲ್ ಬೆಳಕ್ ಬಿದ್ದೆ ನಮ್ಮ ನ್ಯಾಯ ಕೆಳಮೇನು. ನೀವೆಲ್ಲ ಏನ್ ಮಾಡಕತ್ತೀರಿ? ಇವೆಲ್ಲ ಇಲ್ಲಿ ಕಬಲಿಗಾರ ಅಂತ ನೀವು ಅನ್ಸ್ಕೊಳ್ಳುತ್ತೆ. ನಿಮ್ಗೆ ನಾಚಿಕೆ ಆಗಲಾಗ್ಯದ. ಇಟ್ಟು ಈ ನಮ್ಮನ ಬಂದು ನಮ್ಗೆ ಹೊಡ್ಲಿಕ್ಕತ್ತಾರಪ್ಪ ಅಂತಂದ್ರು ನೀವು ಮಕ್ಕೊಂಡಿರಿ. ಅವನದು ಒಂದು ಮೊದಲೇ ಪರವಾರಿ ಬ್ಯಾರೇನೇ ಅಂತ ಹೇಳ್ತಾರೆ ಎಲ್ಲರೂ. ಅವನವ್ನು ಏನದಲ್ಲ, ಈ ಸತ್ತು ಹೋದ್ರ ಮೇಲೆ ಸುದಕ್ಕೆ ನೋಡ್ರಿ ನಮಗೆ ಈಗೆಲ್ಲ ಬಂದು ನಾವು ಸಾಯ್ಲಿಕತ್ತೀವ್ರಿ ಗಣಗಾಪುರದಾಗ. ಅಂದ್ರೆ ವಿಠ್ಠಲ ಯಾರು ಮರ್ತು ಬಿಟ್ರಿ, ಬರೀ ಜಯಘೋಷಕ್ಕೆ ಅಷ್ಟೇ ಅವನಿಗೆ ಸೀಮಿತ ಮಾಡಿರಿ. ಸುಮ್ಮನೆ ಹೇಳಕ್ಕೆ ಅಷ್ಟೇ ವಿಠ್ಠಲ ಹೇರೋರಲ್ಲ. ವಿಠ್ಠಲ ಹೇರೋರಿಗೆ ಜಯವಾಗಲಿ ಅಂದ್ರೆ ಆಯ್ತು. ಅವನ ರಕ್ತ ಇಲ್ಲಿ ಅಲ್ಲೆಲ್ಲ ಹರಿದು ಬೀದಿ ಮೇಲೆ ಚೆಲ್ಲಾಡ್ಲಕತ್ತದ. ದಯಮಾಡಿ ಎಲ್ಲರೂ ನಮ್ಮ ಸಮಾಜದ ಸಂಘಟಕರು ನೇರವಾಗಿ ಈ ಸತ್ಯಾಗ್ರಹ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು ಮಾತಾಡ್ರಿ. ಅದಕ್ಕೆ ನಮ್ಮ ಸಹಮತದ. ಉಳಿದಿವೆಲ್ಲ ದೇಶವರಿಗೆ ಬೇಕಾಗಿಲ್ಲ ನಮಗೆಲ್ಲ. ಇಲ್ಲಿ ನಮ್ಮ ಸಮಾಜದ ಮೇಲೆ ಆಗೋ ಹಲ್ಲೆಗಳಿಗೆ ನೀವೆಲ್ಲ ಸ್ಪಂದಿಸ್ತೀರಿ ಇಲ್ಲ. ನಾವೆಲ್ಲ ಯಾವ ಪಕ್ಷ ಇಲ್ಲ, ನಾವು ಯಾವ ಪಾರ್ಟಿ ಇಲ್ಲ, ನಾವು ಸಮಾಜ ನಮ್ಮ ಪಾರ್ಟಿ ಅದ. ನೀವೆಲ್ಲರೂ ಸ್ಪಂದಿಸಬೇಕು. ನಮ್ಮ ಮೇಲೆ ಆಗಿರೋ ಹಲ್ಲೆಗಳಿಗೆ ನೀವೆಲ್ಲ ಖಂಡಿಸಬೇಕು. ಅದನ್ನ ಖಂಡಿಸಿದ್ರೆ ಮಾತ್ರ ನಮಗೆ ಉಳಿಗಾಲದ. ಇಲ್ಲಿಕಪ್ಪ ಅಂತಂದ್ರ ನಮಗೆ ದಿನ ಹುಡುಕಾಡಿ ಹೊಡೆದಕ್ಕಿಸಿದ್ರ ನಾವು ಇದ್ದು ಸತ್ತಂಗಾಗ್ತೀವಿ. ಇಷ್ಟು ಹೇಳಿ
ನನ್ನ ಮಾತು ಮುಗಿಸ್ತೀನಿ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಕೊಲೆ, ಮಾರಣಾಂತಿಕ ಹಲ್ಲೆ, ಮಹಿಳೆಯರ ಮೇಲೆ ದೌರ್ಜನ್ಯ, ಮಾದಕ ವಸ್ತುಗಳ ಹಾವಳಿ ಸೇರಿದಂತೆ ವಿವಿಧ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಸುರಕ್ಷತೆ ಕಾಪಾಡುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. 25 ಲಕ್ಷ ಪರಿಹಾರ ಸರ್ಕಾರ ಕೊಡಲೇಬೇಕು. ಮತ್ತು ಖರ್ಚು ಅವರ ದವಾಖಾನೆಗೆ ಅಡ್ಮಿಟ್ ಆದ್ರೂ ಕೂಡ ಏನು ಒಬ್ಬರು ಗಟ್ಟಿಯಾಗದಿರುವಂತಹ ಜಿಲ್ಲಾ ಆಡಳಿತಕ್ಕೆ ಹೇಳಿದಿದ್ದಾರೆ. ದವಾಖಾನೆಗೆ ಭೇಟಿ ಕೊಡುವ ಜನಪ್ರತಿನಿಧಿಗಳಿಗೆ ಹೇಳಿದಿದ್ದಾರೆ. ದವಾಖಾನೆಗೆ ಆಸ್ಪತ್ರೆಗೆ ಭೇಟಿ ನೀಡಿದ ಮತ್ತು ಸಾಂತ್ವನ ಹೇಳಿದ ಜನಪ್ರತಿನಿಧಿಗಳಿಗೆ ಹೇಳಿದಿದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಪಾಲ್ಗೊಂಡಂತ ಎಲ್ಲ ಪಕ್ಷದ ಒಂದು ಮರೆತು ಇವತ್ತಿನ ದಿವಸ ಏನು ನಮ್ಮ ಹುಡುಗಾದಂತ ದತ್ತು ಖರ್ಚಿ ಇವರ ಮೇಲೆ ಕೆಲವು ದುಷ್ಕರ್ಮಿಗಳು ಮಾರಕ ಅಸ್ತ್ರಗಳಿಂದ ಇವತ್ತಿನ ದಿವಸ ಕಬ್ಬು ಕಳೆದು ಇವತ್ತಿನ ದಿವಸ ಅವನ ಮೇಲೆ ಹಲ್ಲೆ ಮಾಡುವುದನ್ನು ಖಂಡಿಸಿ ಇವತ್ತ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಬಂಧುಗಳೇ, ನಿಮಗೆ ಹೇಳೋದೇನೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ದಿವಸ ಕೋಲಿ ಕಬ್ಬಡಿಗ ಸಮುದಾಯ ಮತ್ತು ತಳವಾರ ಸಮಾಜದ ಮೇಲೆ ನಿರಂತರವಾದಂತಹ ಒಂದು ಹಲ್ಲೆ ನಡೀತಾ ಇವೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಏನು ಮೊನ್ನೆ 24ನೇ ತಾರೀಕಿನ ದಿವಸ ರಾತ್ರಿ 2 ಗಂಟೆಗೆ ದತ್ತು ಖರ್ಚಿ ಎನ್ನುವಂತ ಆಟೋ ಚಾಲಕ, ಇವತ್ತಿನ ದಿವಸ ಅವನಿಗೆ ತಾಯಿ ತಂದೆ ಯಾರು ಇಲ್ಲ, ಒಬ್ಬ ನಿರ್ಗತಿಕ ಹುಡುಗದನ, ಅವನ ಮೇಲೆ ಇವತ್ತಿನ ದಿವಸ ಕೆಲವು ದುಷ್ಕರ್ಮಿಗಳು ಇವತ್ತ ಮರಣಾಂತಕ ಹಲ್ಲೆ ಹೆಂಗ್ ಮಾಡ್ಯಾರಪ್ಪ ಅಂದ್ರ ಇವತ್ತ ಏನು ತಲವಾರ್ಗಳಿಂದ, ಇವತ್ತ ಹತಾರ್ಗಳಿಂದ ಇವತ್ತ ಕಬ್ಬು ಹೆಂಗ್ ಕಡಿತಾರ ಹಂಗ 39 ಸಲ ಕಳೆದಾರ. ಇಡೀ ನಾಗರಿಕ ಸಮಾಜ, ಇಡೀ ಪೊಲೀಸ್ ಇಲಾಖೆನೆ ತಲೆ ತಗ್ಗಿಸುವಂತ ವಿಚಾರದ ಬಂಧುಗಳು ಇವತ್ತು ಸರ್ಕಾರಕ್ಕೆ ನಾಚಿಕೆ ಮಾನ ಬರೆಯೋದೆ ಲಜ್ಜೆಗೆಟ್ಟ ಸರ್ಕಾರಕ್ಕೆ ಏನಾದ್ರೂ ಇದ್ರೆ ಇವತ್ತಿನ ದಿವಸ ನೀವು ಹೆಂಗ ಆರೋಪಿಗಳನ್ನು ಬೀದರ್ದಾಗ ಹಿಡಿದು ಕಲಬುರಗಿ ತಂದು ಎನ್ಕೌಂಟರ್ ಮಾಡ್ತಿರಲ್ಲ, ಅವತ್ತೇ ಆರೋಪಿಗಳು ಹಿಡಿದು ನಿಜವಾಗ್ಲೂ ನಿಮ್ಮಲ್ಲಿ ದಮ್ಮ ತಾಕತ್ತಿತ್ತಂದ್ರೆ ಅವತ್ತೇ ನೀವು ಎನ್ಕೌಂಟರ್ ಮಾಡ್ಬೇಕಾಗಿತ್ತು. ಯಾಕೆ ಮಾಡಲಿಲ್ಲ ನೀವು? ಇನ್ನೊಂದು ಪ್ರಶ್ನೆಯನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರಕ್ಕೆ. ಇವತ್ತಿನ ದಿವಸ ಈ ಸಮಾಜದಲ್ಲಿರುವಂತ ಯಾವುದೇ ಕಡು ಬಡವ ಇರಲಿ, ಅವನಿಗೆ ಸಂಪೂರ್ಣವಾದ ಜವಾಬ್ದಾರಿ ಸರ್ಕಾರದಿರ್ತದೆ. ಆ ಹುಡುಗನಿಗೆ ತಂದೆ ತಾಯಿ ಯಾರು ಇಲ್ಲ, ಅವೊಬ್ಬ ನಿರ್ಗತಿಕ ಹುಡುಗದನ ಕ್ಷುಲ್ಲಕ ಕಾರಣಗಳಿಂದ ಇವತ್ತಿನ ದಿವಸ ಆರೋಪಿಗಳು ಇವತ್ತಿನ ದಿವಸ ಅಂತ ಮಾರಕಾಸ್ತ್ರಗಳಿಂದ ಅವನ ಜೀವ ಅವತ್ತೇ ಹೋಗ್ಬೇಕಾಗಿತ್ತು. ಆದ್ರ ಇವತ್ತಿನ ದಿವಸ ಅವರ ತಾಯಿ ತಂದೆ ಮಾಡಿದ ಪುಣ್ಯದಿಂದ ಇವತ್ತು ಅವ ಬದುಕುಳಿತಾ ಇದ್ದಾನೆ. ಸಾವು ಬದುಕಿನ ಜೊತೆ ಇವತ್ತು ಹೋರಾಟ ಮಾಡ್ತಾ ಇದ್ದಾನೆ. ಆದ್ರೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮಾತ್ರ ಚಕ್ಕಂದ ಆಡ್ತಾ ಇದೆ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಚಕ್ಕಂದ ಆಡ್ತಾ ಇದೆ. ಜನಪ್ರತಿನಿಧಿಗಳು ಇದು ಸತ್ತಂಗಾಗ್ಯಾರ. ಯಾಕೆ ನಿಮ್ಗೆ ಇವತ್ತಿನ ದಿವಸ ಆ ಒಬ್ಬ ವ್ಯಕ್ತಿಗೆ ಸುಮಾರು 10-12 ಲಕ್ಷ ಇದೇ ವೇಳೆ ಅಫ್ಜಲ್ಪುರ ತಾಲೂಕಿನ ಬಂದರವಾಡ ಗ್ರಾಮದ ಲಕ್ಷ್ಮಣ ಕೇಳಕರ ಅವರ ವಿದ್ಯುತ್ ಅವಘಡದಲ್ಲಿ 2 ಕೈಗಳನ್ನು ಕಳೆದುಕೊಂಡಿದ್ರು. ಇದುವರೆಗೂ ಸಮರ್ಪಕ ಪರಿಹಾರ ದೊರೆತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಅವರಿಗೆ ಸರ್ಕಾರದಿಂದ ತಕ್ಷಣ ಸೂಕ್ತ ಪರಿಹಾರ ಹಾಗೂ ಅಗತ್ಯ ನೆರವು ಒದಗಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ರಮೇಶ್ ನಾಟಿಕರ್, ಬಸವರಾಜ್ ಬುದಿಹಾಳ್, ರಮೇಶ್ ಜಮಾದಾರ್, ಲಕ್ಷ್ಮಣ್ ಹೇರೂರ, ಬಸವರಾಜ ಹನ್ನೂರ, ದಿಗಂಬರ ಡಾಂಗೆ, ಯಲ್ಲಪ್ಪ ರಮಗ, ಪ್ರೇಮ್ ಕೋಲಿ, ನಿಂಗಪ್ಪ ದೇವನ್ಗಾಂವ್, ಸಂಗಣ್ಣ ಬಳಗುಂಪಿ, ದೇವೇಂದ್ರ ಚಿಗರಳ್ಳಿ, ವಿದ್ಯಾಧರ್ ಮಂಗಳೂರೆ, ಶಂಕು ಮ್ಯಾಕೇರಿ, ಸಾಯಬಣ್ಣ ಜಮಾದಾರ್ ಮುಂತಾದವರು ಪಾಲ್ಗೊಂಡಿದ್ದರು. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.